ಅಪರ್ಣ ಅವರ ವಿಮರ್ಶ ನಿಜವಾಗಿಯೂ ಒಂದು ಶಾಕಿಂಗ್ ನ್ಯೂಸ್. ಆಕೆಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ವಿಷಯ ಕೂಡ ನಮಗೆ ಖಂಡಿತವಾಗ್ಲೂ ಗೊತ್ತಿದೆ. ಅಪರ್ಣರವ್ರನ್ನ ಮೊಟ್ಟ ಮೊದಲ ಬಾರಿಗೆ ನಾನು ನೋಡಿದ್ದು ದೂರದರ್ಶನದಲ್ಲಿ. ನಮ್ಮ ಶಾಲೆಯಿಂದ ಆಗ ಹೊಸದಾಗಿ ಪ್ರಾರಂಭ ಆಗಿದ್ದ ದೂರದರ್ಶನಕ್ಕೆ ನಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗಿದ್ದ ದಿನಗಳು. ಕರ್ಕೊಂಡು ಹೋದಾಗ ಅಪರ್ಣರವರು ಆಗಾಗಲೇ ಸಿನಿಮಾ ನಟಿಯಾಗಿದ್ದರು. ನಮಗೆ ಒಂದು ರೀತಿಯಾಗಿ ಆ ನ್ಯೂಸ್ ಹೇಗೆ ಕೊಡ್ತಾರೆ ಅದನ್ನೆಲ್ಲ ನ್ಯೂಸ್ ರೂಮ್ಗೆಲ್ಲ ಕರ್ಕೊಂಡು ಹೋಗಿದ್ದರು. ನನಗೆ ನೆನಪಿದೆ, ನನ್ನ ಜೊತೆಗೆ ಆಗ ಬಾಲನಟ ಆಗಿದ್ದ ಶ್ರೀನಾಥ್ ಅಂಕಲ್ ಮಗ ರೋಹಿತ್ ನನ್ನ ಜೊತೆ ಇದ್ದ. ಬಹುಶಃ ಅವನು ನೆನೆಸ್ಕೊಳ್ತಾನೆ ಅನಿಸುತ್ತೆ. ಅವನು ಮತ್ತು ನಾವೆಲ್ಲ ಆಕೆಯನ್ನು ನ್ಯೂಸ್ ಓದಬೇಕಾದ್ರೆ ಒಂದು ರೀತಿಯಾಗಿ ಪೂರ್ವಕವಾಗಿ ಮತ್ತು ಆಶ್ಚರ್ಯವಾಗಿ ಹೊಸದಾಗಿ ದೂರದರ್ಶನ ಆರಂಭ ಆಗಿದ್ದ ದಿನಗಳಲ್ಲಿ ನಾವು ಬೆರಗುಗಣ್ಣಗಳಲ್ಲಿ ನೋಡಿದ್ದ ನೆನಪುಗಳು. ಅದಾದಮೇಲೆ ಆಕೆ ಜೊತೆ ನಾನು ಯಾವುದೂ ಸಿನಿಮಾಗಳಲ್ಲಿ ಕೆಲಸ ಮಾಡಲಿಲ್ಲ. ಆದರೆ ಮಜಾ ಟಾಕೀಸಲ್ಲಿ ಹಲವಾರು ಬಾರಿ ಮತ್ತು ತುಂಬ ಕಾರ್ಯಕ್ರಮಗಳು ನಿರೂಪಕಿಯಾಗಿ ತುಂಬ ಕಾರ್ಯಕ್ರಮಗಳಲ್ಲಿ ಆಕೆಯನ್ನು ಭೇಟಿ ಮಾಡಿದ್ದೀನಿ. ಮತ್ತು ಆಕೆ ಮಾತನಾಡುವ ಕನ್ನಡ ಸ್ಪಷ್ಟವಾಗಿ ಮಾತನಾಡುವ, ಸುಲಭವಾಗಿ ನಿರರ್ಗಳವಾಗಿ ಒಂಥರ ಯಾವುದೇ ಒಂದು ಭಾಷೆಯಲ್ಲಿ ತೊಡಕುಗಳಿಲ್ಲದೆ ಒಂದು ರೀತಿಯ ಕನ್ನಡ ಅನ್ನೋ ಭಾಷೆಗೆ ಒಂದು ರೀತಿಗೆ ಅನ್ವರ್ಥಮಾನವಾಗಿ ಮಾತನಾಡೋ ರೀತಿ ಮತ್ತು ಎಲ್ಲೇ ಸಿಕ್ಕಿದ್ರು ಅಭಿಮಾನಪೂರ್ವಕವಾಗಿ ನಗುವಂಥದ್ದು, ಒಬ್ಬ ಸ್ನೇಹಿತೆಯಾಗಿ ಅಪ್ಪಿಕೊಳ್ಳುವಂಥದ್ದು, ಇದೆಲ್ಲವನ್ನು ನಾನು ಆಕೆಯಲ್ಲಿ ನೋಡಿದ್ದೀನಿ. ಅಂದರೆ ನಾನು ಯಾವಾಗಲೂ ಹೇಳ್ತಿದ್ದೆ, ನಿಮ್ಮನ್ನು ನಾನು ತುಂಬ ಆಶ್ಚರ್ಯದಿಂದ ನೋಡ್ತಿದ್ದೆ, ಒಂಥರ ಖುಷಿಯಿಂದ ನೋಡ್ತಿದ್ದೆ. ನೀವು ನ್ಯೂಸ್ ಓದಬೇಕಾದ್ರೆ ಹಾಗೆಲ್ಲ ನೋಡಿದ್ದೀನಿ ಅಂತೆಲ್ಲ ಹೇಳಿ ಅವಳು ಯಾವಾಗ ಒಂದು ನಗು ನಗ್ತಾಯಿದ್ರು. ಬಟ್ ಅವ್ರ ಯಜಮಾನ್ರಿಗೆ ಈಗಲೂ ಕೇಳಿದೆ, ನನ್ನನ್ನು ಹುಷಾರಿಲ್ಲ ಅಂತನಾದರೂ ಒಂದು ದಿವಸ ಕರಿಬೇಕಿತ್ತು, ನಾನು ಅವಳನ್ನ ನೋಡಬೇಕಿತ್ತು ಅಂತ ಕೇಳಿದೆ. ಬಟ್ ಗೊತ್ತೇ ಇಲ್ಲ ಹುಷಾರಿದ್ದಿರೋದು. ಇವತ್ತು ಆಕೆಯನ್ನು ಕಳ್ಕೊಂಡಿರೋದು ಒಂಥರ ತುಂಬ ನೋವಿನ ಹಾಗೂ ಬೇಜಾರಿನ ವಿಷಯ. ಆಕೆ ಇಲ್ಲದ ನೋವನ್ನು ಅವ್ರ ಮನೆಯವರಿಗೆ, ತವರು ಮನೆಯವ್ರಿಗಾಗಲಿ, ಅವ್ರ ಯಜಮಾನರಿಗಾಗಲಿ, ನಾನು ಮೊಟ್ಟ ಮೊದಲ ಬಾರಿಗೆ ಆಕೆ ಮನೆಯನ್ನು ನೋಡಿದ್ದೀನಿ ಇವತ್ತು. ಎಲ್ಲರಿಗೂ ಮತ್ತು ಅವರು ಅಭಿಮಾನಿಸುವ ಮನಸ್ಸುಗಳಿಗೆ, ಅವರನ್ನು ಇಷ್ಟಪಡುವ, ಅಭಿಮಾನಿಸುವ, ಗೌರವಿಸುವ ಮನಸ್ಸುಗಳಿಗೆಲ್ಲರಿಗೂ ಶಾಂತಿ ಸಿಗಲಿ ಅಂತ ಭಗವಂತನಿಗೆ ಬೇಡ್ತೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ವಂದನೆಗಳನ್ನ ತಿಳಿಸ್ತೇನೆ. ಯಾಕಂದರೆ ಯಾವುದೇ ಕಲಾವಿದರು ಯಾರೇ ಹೋದರೂ ಕೂಡ ನಿಮ್ಮ ಪತ್ರಕರ್ತರು ಮತ್ತು ಮಾಧ್ಯಮದವರು ನಿಂತು ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ತೋರಿಸ್ತೀನಿ. ತುಂಬ ತುಂಬ ಧನ್ಯವಾದಗಳು ನಿಮಗೆಲ್ಲ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.